ಪ್ರೀತಿಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇದ್ದೀರಿ ಸಿರ್ಸಿಯ ದೇವಿ ಕೆರೆ. ಈ ನಗರದ ಹೃದಯ ಭಾಗದಲ್ಲಿರುವಂತಹ ಒಂದು ಪ್ರಶಾಂತವಾದ ಈ ದೇವಿ ಕೆರೆಗೂ ಸಿರ್ಸಿಗೂ ಮತ್ತು ಸಿರ್ಸಿಯ ಮಾರಿಕಾಂಬೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದೇನಂತಂದರೆ ಸಿರ್ಸಿಯ ಪ್ರಸಿದ್ಧ ಮಾರಿಕಾಂಬಾ ದೇವಾಲಯ ಮತ್ತು ದೇವಿ ಏನಿದೆ ಇದರ ಮೂಲ ಹಾನಗಲ್ನಲ್ಲಿ ಒಂದು ಕಡೆ ಈ ದೇವಿಯ ವಿಗ್ರಹದ ಜೊತೆ ಒಡವೆ ಮತ್ತು ಹಣವನ್ನೆಲ್ಲ ಇಟ್ಟಿರ್ತಾರೆ. ಅಲ್ಲಿಂದ ಒಬ್ಬ ಆಗಂತುಕ ಆ ಪೆಟ್ಟಿಗೆಯನ್ನು ಕದ್ದುಕೊಂಡು ಬಂದು ಸಿರ್ಸಿಯಲ್ಲಿ ಹಣವನ್ನು ಆಮೇಲೆ ಒಡವೆಗಳನ್ನೆಲ್ಲ ತಗೊಂಡು ಮೂರ್ತಿಯನ್ನು ಈ ಕೆರೆಯಲ್ಲಿ ಬಿಸಾಕಿ ಹೋಗಿರ್ತಾರೆ. ಅದನ್ನು ನೋಡಿರುವಂಥ ಒಬ್ಬ ವ್ಯಕ್ತಿ ಆ ಮಾರಿಕಾಂಬಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಿರ್ಸಿಯಲ್ಲಿ ಪ್ರಸಿದ್ಧ ಜಾತ್ರೆಯಾಗುವ ರೀತಿ, ಮತ್ತು ಸಿರ್ಸಿ ಅಂದರೆ ಮಾರಿಕಾಂಬಾ ದೇವಿ ಅಂತಂದರೆ ಸಿರ್ಸಿ ಅನ್ನೋವಂತಹ ಒಂದು ಅನ್ವರ್ಥಕ ಬರೋ ರೀತಿಯಲ್ಲಿ ಹೆಸರುವಾಸಿಯಾಗಿದೆ. ಈ ಹಿನ್ನೆಲೆಯ ಒಂದು ಕೆರೆಯನ್ನು ಸಿರ್ಸಿಯ ಜನತೆ ಈ ಥರ ಸಂರಕ್ಷಿಸಿಕೊಂಡಿದ್ದಾರೆ. ಇವತ್ತಿನ ಈ ಅಂತರ್ಜಲದ ಸಮಸ್ಯೆ, ಆಮೇಲೆ ನಗರೀಕರಣ, ಇಲ್ಲಿ ಜನಸಂಖ್ಯೆಯ ಒತ್ತಡ, ಇವೆಲ್ಲವುಗಳ ಮಧ್ಯೆ ಸಿರ್ಸಿಯ ದೇವಿ ಕೆರೆ ಏನಿದೆ ಒಂದು ಉತ್ತಮ ನಿರ್ವಹಣೆ ಹಿನ್ನೆಲೆಯಲ್ಲಿ ಇಲ್ಲಿಯ ರೋಟರಿ ಕ್ಲಬ್ ಇಲ್ಲಿ ಈ ವಯಸ್ಕರಾದಂಥವರಿಗೆ ಅಂದರೆ ಹಿರಿಯ ನಾಗರಿಕರಿಗೆ ಇಲ್ಲಿ ವ್ಯಾಯಾಮ ಮಾಡುವಂತಹ ಒಂದು ಅನುಕೂಲವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಬೆಳಗ್ಗೆ ಮತ್ತು ಸಾಯಂಕಾಲ ಸಮಯದಲ್ಲಿ ನಗರದ ಜನ ಆರಾಮಾಗಿ ವಾಯುವಿಹಾರವನ್ನು ಮಾಡಲಿಕ್ಕೆ, ವಾಕಿಂಗನ್ನು ಮಾಡಲಿಕ್ಕೆ ಈ ಪ್ರದೇಶವನ್ನು ಬಳಸ್ಕೊಳ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಈ ವಾಯು ಮಾಲಿನ್ಯ, ಆಮೇಲೆ ನಗರೀಕರಣದ ಇತರ ಸಮಸ್ಯೆಗಳ ಮಧ್ಯೆ ಈ ಕೆರೆಗಳ ಮಹತ್ವ ಭಾಳ ಹೆಚ್ಚುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಈಗ ಒಂದು 100 ವರ್ಷ ಕಳೆದೋಯ್ತು ಅಂತ ಅಂದ್ಕೊಳ್ರಿ, ಅಷ್ಟರ ಮೇಲೆ ಇಂಥದ್ದೊಂದು ಕೆರೆ, ಇಂಥದ್ದೊಂದು ಪರಿಸರ ಇಲ್ಲಿ ಉಳಿದಿದೆ ಅಂತಂದರೆ ಅದು ನಿಜಕ್ಕೂ ಆಶ್ಚರ್ಯ ಮತ್ತು ಅದ್ಭುತ ಅನ್ನೋ ರೀತಿ ಇರುತ್ತೆ. ಹಾಗಾಗಿ ಸಿರ್ಸಿ ಸಂಬಂಧಿತ ದೇವಿ ಕೆರೆ ಮಾತ್ರ ಅಲ್ಲ, ನಿಮ್ಮ ಊರುಗಳಲ್ಲಿರುವಂತಹ ಯಾವುದೇ ಕೆರೆಗಳನ್ನು ಈ ಥರ ಸಂರಕ್ಷಣೆ ಮಾಡಿಕೊಳ್ಳಿ, ಕೆರೆ ಒತ್ತುವರಿ ಆಗದಂತೆ ತಡೀರಿ. ಮತ್ತು ಸಾಧ್ಯವಾದರೆ ಕೆರೆಯ ಸುತ್ತಮುತ್ತ ಉದ್ಯಾನವನವನ್ನು ಮಾಡಿ ಅಲ್ಲಿ ಕೆಲವು ಪ್ರವಾಸಿ ಆಕರ್ಷಣೆಗಳನ್ನು ಇಟ್ಟರೆ ಆ ಕೆರೆಯ ಅಭಿವೃದ್ಧಿಗೂ ಅನುಕೂಲ ಆಗುತ್ತೆ. ಜೊತೆಗೆ ಜನರಿಗೆ ಈಗೆಲ್ಲ ಒತ್ತಡದ ಬದುಕು, ಜನ ಭಾಳ ಒತ್ತಡದಲ್ಲಿರ್ತಾರೆ, ಅವರ ಕೆಲಸದ ರಗಳೆಯಲ್ಲಿರ್ತಾರೆ. ಅಂಥ ಸಮಯದಲ್ಲಿ ಯಾವಾಗಾದರೂ ಬಿಡುವು ಸಿಕ್ಕಾಗ, ಅಥವಾ ನಿಜವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂಥವರು ದಿನಂಪ್ರತಿ ಸ್ವಲ್ಪ ಸಮಯ ಮಾಡಿಕೊಂಡು ಇಂಥ ಪ್ರದೇಶದಲ್ಲಿ ವಾಕಿಂಗ್ ಮಾಡೋದು, ವಿಹಾರಕ್ಕೆ ಮಾಡೋದರಿಂದ ನಮ್ಮ ಆರೋಗ್ಯ, ಮನಸ್ಥಿತಿ ಎಲ್ಲದೂ ಸುಧಾರಿಸುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಧನ್ಯವಾದಗಳು.